ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ, ವೆಪನ್ ಸಪ್ಲೈ ಆಗ್ತಾ ಇದೆ ಜೈಲ್ ಒಳಗೆ. ಆಕ್ಟರ್ ದರ್ಶನ್ ಕೇಸಲ್ಲಿ ಚೀಫ್ ಜಸ್ಟಿಸ್ ಅವರು ಒಂದು ಕ್ಲಿಯರ್ ಆಗಿ ಒಂದು ಕ್ಲಾರಿಫಿಕೇಶನ್ ವಾರ್ನಿಂಗ್ ಮಾಡಿದ್ದಾರೆ ಜೈಲ್ ಅಥಾರಿಟೀಸ್ ಎಲ್ಲರಿಗೆ. ಯಾವುದೇ ರೀತಿ ಅಕ್ಯೂಸ್ಡ್ ಆರೋಪಿಗಳಿಗೆ VIP ಟ್ರೀಟ್ಮೆಂಟ್ ನ ಕೊಡಬಾರ್ದು, VIP ಪ್ರಿವಿಲೇಜಸ್ ಕೊಡಬಾರ್ದು ಅಂತ ಆಗಿದೆ. ಅದಾಗಿನೂ ಆಗ್ಲೇ 2 ತಿಂಗಳಾಯ್ತು. ಎಲ್ಲ ಜೈಲ್ಗೆ ಎಲ್ಲ ಗಮನಕ್ಕೆ ಗೊತ್ತಿದೆ ಅದು. ಅದಾದ ನಂತರ ಈ ಪರಪನಗರ ಜೈಲ್ ಒಳಗೆ ಅಫಿಷಿಯಲ್ಸ್ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಜೈಲ್ ಕ್ರಿಮಿನಲ್ ಆರೋಪಿಗಳಿದೆಲ್ಲ ಅವ್ರಿಗೆಲ್ಲ ಸುವಿಧಾ ಕೊಡ್ತಾ ಇದ್ದಾರೆ. ಒಳ್ಳೆ ಮೊಬೈಲು ಆಗ್ಲಿ, ಟಿವಿ, ಮತ್ತೆ ಒಳ್ಳೆ ರೂಮ್ಸ್ ಅಂತದೆಲ್ಲ ಮಾಡ್ತಾ. ಇದರಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಇದ್ದಾರೆ ಜೈಲ್ ಒಳಗೆ. ಆ ಕ್ರಿಮಿನಲ್ಸ್ಗೆ ಟೆರರಿಸ್ಟು ಇದ್ದಾರೆ. ಏನು ಮಾಡ್ಬೋದು ಅವರು. ಇಲ್ಲಿಂದ ಕಾಲ್ ಇಂಟರ್ನ್ಯಾಷನಲ್ ಕರೆ ಮಾಡ್ಬೋದು. ಅಲ್ಲಿ ಜೈಲು ಒಳಗೆ ಇದ್ದು ಎಕ್ಸ್ಟ್ರಾಕ್ಷನ್ ಮಾಡೋದು, ಅಲ್ಲಿಂದ ಆಪರೇಟ್ ಆಗ್ತಾ ಇದೆ. ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಈ ಜೈಲ್ ಅಥಾರಿಟೀಸ್ ಏನ್ ಮಾಡ್ತಾ ಇದ್ದಾರೆ, ಅಕ್ಯೂಸ್ಗಳಿಗೆ, ಹಳೆ ಅಕ್ಯೂಸ್ ನಮ್ ಗಮನಕ್ಕೆ ಬಂದಿರೋದು, ಆಚೆ ಕಳಿಸ್ತಾರಂತೆ, ರಿಲೀಸ್ ಮಾಡ್ತಾರೆ ವಿತೌಟ್ ಎನಿ ಆರ್ಡರ್. ಯಾವ್ದು ಆರ್ಡರ್ ಇಲ್ಲ, ಕೋರ್ಟ್ ಆರ್ಡರ್, ಒಂದು ಆದೇಶ ಇರಬೇಕು, ಬೇಲ್ ಆರ್ಡರ್ ಏನಾದ್ರು ಹಾಕ್ಬೇಕು, ಎಂತದಿಲ್ಲ. ಸುಮ್ನೆ ಕ್ಯಾಮ್ರಾಗಳೆಲ್ಲ ಆಫ್ ಮಾಡ್ಬಿಟ್ಟು ಆಚೆ ಕಳಿಸ್ತಾರೆ. ಆಚೆ ಕಳಿಸಿ ಮತ್ತೆ ಒಳಗೇನು ಬರ್ತಾರೆ. ಇಂಥದ್ದೆಲ್ಲ ಆಗ್ತಾ ಇದೆ. ಮತ್ತೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ, ವೆಪನ್ ಸಪ್ಲೈ ಆಗ್ತಾ ಇದೆ ಜೈಲ್ ಒಳಗೆ. ಇದರಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಈ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಅದರಿಂದ ನಾನು ಸುಪ್ರೀಂ ಕೋರ್ಟ್ ಬರ್ದಿದ್ದೀನಿ, ಇಲ್ಲಿ ಕಂಪ್ಲೇಂಟ್ ಬರ್ದಿದ್ದೀನಿ. ಈ ರೀತಿ ಕರ್ನಾಟಕ ಜೈಲಲ್ಲಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಮತ್ತೆ ಜೈಲ್ ಅಥಾರಿಟೀಸ್ ಯಾರು ಸೂಪರಿಂಟೆಂಡೆಂಟ್ ಮತ್ತೆ ಎಷ್ಟು ಅಫಿಷಿಯಲ್ಸ್ ಅವ್ರ ಮೇಲೆ ಎಲ್ಲ ಒಂದು ಸಸ್ಪೆಂಡ್, ಒಂದು ಡಿಸ್ಮಿಸ್ ಮಾಡಬೇಕು ಅವ್ರಿಗೆ. ಮತ್ತೆ ಈ ಕೈದಿಗಳಿದಾರಲ್ಲ ಅವ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಬೇಕಂತ ನಾನು ಮಾಡಿದ್ವಿ. ಆಮೇಲೆ ಜೈಲ್ ಮಾನಿಟರಿಂಗ್ ಮಾಡ್ಬೇಕಂದ್ರೆ ಜುಡಿಷಿಯರಿಗೆ ಒಂದು ಅಪಾಯಿಂಟ್ ಮಾಡಿಸಿ, ಆ CCTV ಕ್ಯಾಮರಾ ಏನಿದೆ ನಮ್ಮ ಕೋರ್ಟ್ ಒಳಗೆ ಎಲ್ಲ ಮಾನಿಟರ್ ಆಗ್ಬೇಕು, ಅಂತದ್ದು ಮಾಡ್ಬೇಕಂತ ನಾನು ಕೇಳಿದ್ದೀನಿ. ಇದಾಗಿಲ್ಲ ನಾನೇ PI ಒಂದು ಫೈಲ್ ಮಾಡಿಸಿ ಹೈಕೋರ್ಟ್ ಕಡೆಯಿಂದ ಏನಾಗಬೇಕು ಆ ರೀತಿ ನಾನು ಮಾಡಿಸ್ತಾ ಇದ್ದೀನಿ ಮೇಡಮ್.